ಹಗಲೇ ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ ಖದೀಮರು. ಕಲಬುರಗಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಗನ್ ತೋರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕಳವು ಮಾಡಿದ್ದಾರೆ. ಚಿನ್ನವನ್ನ ದೋಚಿ ಖದೀಮರು ಪರಾರಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ಖದೀಮರು ಅಂಗಡಿಗೆ ನುಗ್ತಾರೆ. ಅಂಗಡಿಗೆ ನುಗ್ಗಿ 4 ರಿಂದ ದರೋಡೆಯನ್ನ ಮಾಡಲಾಗಿದೆ. ಮಾಲಿಕ್ ಜ್ಯುವೆಲರ್ಸ್ ನಲ್ಲಿ ಗನ್ ಹಿಡಿದು ಕಳ್ಳತನವನ್ನ ಮಾಡಿದ್ದಾರೆ ಖದೀಮರು. ಲಕ್ಷಾಂತರ ಮೌಲ್ಯದ ಚಿನ್ನ ಕಳವು ಆಗಿದೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಿಸಿ ಕ್ಯಾಮೆರಾ ಇದೆ. ಸಿಸಿ ಕ್ಯಾಮೆರಾ ಇದ್ದು ಅದೇನೇ ಸೆಕ್ಯೂರಿಟಿ ಇದ್ರೂ ಕೂಡ ಅದ್ಯಾವುದಕ್ಕೂ ಕ್ಯಾರಿ ಅನ್ನದೇ ಈ ರೀತಿಯಾಗಿ ಖದೀಮರು ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ದರೋಡೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಆ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಡುವಂತಹ ದೃಶ್ಯ ಅದು. ಕಲಬುರಗಿಯಲ್ಲಿ ಹಾಡ ಹಗಲೇ ಬಂಗಾರದ ಅಂಗಡಿಯಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಮಾಲಿಕ್ ಜ್ಯುವೆಲರ್ಸ್ ನಲ್ಲಿ ಗನ್ ಹಿಡಿದು ದರೋಡೆಯನ್ನ ಮಾಡಿದ್ದಾರೆ ಈ ಖದೀಮರು. ಏಕಾಏಕಿ ಅಂಗಡಿಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ. 4 ಜನ ದರೋಡೆಕೋರರಿಂದ ಗನ್ ಹಿಡಿದು ಲೂಟಿಯನ್ನ ಮಾಡಲಾಗಿದೆ. ಎಸ್ ನೋಡಿ ಯಾವ ರೀತಿಯಾಗಿ ಅಂದರೆ ಹಾಡ ಹಗಲಿದು ನೈಟ್ ಟೈಮ್ ಏನಾಗಿಲ್ಲ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ರಾಜಾರೋಷವಾಗಿ ನಮ್ಮದೇ ಅಂಗಡಿ ಅನ್ನೋ ರೀತಿಯಲ್ಲಿ ಬರ್ತಾರೆ 4 ಜನ. ಬಂದು ಗನ್ನನ್ನು ತೋರಿಸಿ, ಅಂದರೆ ಆ ಅಂಗಡಿಯೊಳಗೆ ಯಾರು ಇರ್ತಾರಲ್ಲ ಅವರಿಗೆ ಗನ್ ತೋರಿಸಿ ಬೆದರಿಸಿ ಆ ಅಂಗಡಿಯೊಳಗೆ ಇರುವಂಥ ಎಲ್ಲ ಚಿನ್ನಾಭರಣವನ್ನು ಕದ್ಕೊಂಡು ಹೋಗಿದ್ದಾರೆ. ಬಟ್ ಎಲ್ಲಿ ಅಂತೂ ಹೋಗೋದಿಲ್ಲ. ತಡ ಆಗಬಹುದು, ಸಿಗೋದಕ್ಕೆ ತಡ ಆಗ್ಬೋದು, ಬಟ್ ಸಿಕ್ಕೇ ಸಿಗ್ತಾರೆ. ಬಟ್ ಯಾವ ಧೈರ್ಯದ ಮೇಲೆ ಈ ರೀತಿಯ ಪ್ರಕರಣಗಳು ಆಗತ್ತೆ ಅಂಥೇಳಿ ಬರ್ತಾರೆ ನೋಡಿ. ಕೆಳಗಿಂದ ಬಂದು ರಾಜಾರೋಷವಾಗಿ ಬಂದು ಅಂಗಡಿಗೆ ನುಗ್ಗಿ ಗನ್ ತೋರಿಸಿ ಈ ರೀತಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಗೆ ಮುಂದಾಗಿದ್ದಾರೆ. ಬಟ್ ಪದೇ ಪದೇ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಮತ್ತು ಕಲಬುರಗಿ ಭಾಗದಲ್ಲಿ. ಈ ರೀತಿ ಪ್ರಕರಣ ಕಡಿಮೆ ಆಗಬೇಕು ಅಂತಂದ್ರೆ ಹೇಳಿದ್ರೆ ಇಂಥವ್ರಿಗೆ ಹೆಡೆಮುರಿ ಕಟ್ಟಬೇಕಾಗತ್ತೆ. ಸೊ ಅವ್ರಿಗೆ ಗೊತ್ತು, ಕಾನೂನಿನ ಬಗ್ಗೆ ಗೊತ್ತಿದೆ ಹೆಂಗೆ ಮಾಡ್ತಾರೆ. ಅಬ್ಬಬ್ಬ ಅಂದರೆ ಏನು ಮಾಡ್ಬೋದು, ಹಿಡ್ಕೊಂಡು ಹೋಗ್ತಾರೆ, ವಾಪಸ್ ಕೊಡೋದೇ ಕೊಟ್ಟು ಬಿಡ್ತೀವಿ ಅನ್ನೋ ರೀತಿಯಲ್ಲಿ. ಸೊ ಹಂಗಾಗಿ ಕಾನೂನಿನ ಬಗ್ಗೆ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಕಠಿಣ ಕಾನೂನು ಕ್ರಮ ಇದ್ದರೆ ಇದೆಲ್ಲ ಆಗೋದಿಲ್ಲ. ಪದೇ ಪದೇ ಈ ರೀತಿಯಾಗಿ ಒಳಗಡೆ ನುಗ್ಗಿ ರಾಜಾರೋಷವಾಗಿ ಗನ್ ತೋರಿಸಿ ಈ ರೀತಿಯ ಒಂದು ದರೋಡೆ ಆಗತ್ತೆ ಅಂತ ಹೇಳಿದ್ರೆ ಚಿನ್ನಾಭರಣದ ಅದು ಅಂಗಡಿ, ಅದು ಚಿನ್ನದ ಅಂಗಡಿ, ಇನ್ನು ಹೆಂಗೆ ಬಿಡ್ತಾರೆ. ಬಟ್ ಈಗ ಮಾಹಿತಿ ಸಿಗಬೇಕು ಆ ಅಂಗಡಿಯಲ್ಲಿ ಎಷ್ಟು ಚಿನ್ನ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ. ಸದ್ಯಕ್ಕೆ ಆ ಅಂಗಡಿಗೆ ನುಗ್ಗಿ ಈ ರೀತಿಯಾಗಿ ಖದೀಮರು ಬಂದು ದೋಚ್ಕೊಂಡು ಹೋಗಿದ್ದಾರೆ ಅನ್ನೋದು ಅದೆಲ್ಲವೂ ಕೂಡ ಈಗ ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ. ಕಲಬುರಗಿಯಲ್ಲಿ ಆಗಿರುವಂಥ ಈ ರೀತಿಯ ಒಂದು ಹಾಡ ಹಗಲೇ ಬಂಗಾರದ ಅಂಗಡಿಯ ದರೋಡೆ ಇದು.